ಚಳಿಗೆ ಮಳಿಗೆ ಖಾರವಾಗಿ ಊಟದ ಜೊತೆ ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ ಈ ರೀತಿಯಾಗಿ ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿರುತ್ತೆ. ಹಾಗೆಯೇ ಒಂದು 4 ತುತ್ತು ಊಟ ಜಾಸ್ತಿನೇ ಹೋಗುತ್ತೆ ಅಂತಲೇ ಹೇಳ್ಬೋದು. ಖಾರವಾಗೂ ಇರುತ್ತೆ, ಹಾಗೆ ಕ್ರಿಸ್ಪಾಗೂ ಇರುತ್ತೆ. ಹಾಗಾದರೆ ಬನ್ನಿ ತಡ ಮಾಡದೆ ರೆಸಿಪಿನ ಶುರು ಮಾಡೋಣ. ಇದನ್ನು ಮಾಡಲಿಕ್ಕೆ ಮೊದಲು ನಾನಿಲ್ಲಿ ಒಂದು ಕುಟ್ಟೋ ಕಲ್ಲನ್ನು ತೊಗೊಂಡಿದ್ದೀನಿ. ಇದಕ್ಕೆ 1 ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು ಸ್ವಲ್ಪ ತರಿ ಅನ್ನೋಂಗೆ ಇದನ್ನು ಜಜ್ಕೊಂಡು ತಗೊಳ್ಬೇಕು. ಪೂರ್ತಿ ಸಣ್ಣಗೇನೂ ಆಗೋದಿಲ್ಲ. ಒಂದು ಜೀರಿಗೆನಲ್ಲಿ 2 ಭಾಗ ಆದರೆ ಸಾಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಜಜ್ಕೊಂಡು ತಗೊಳ್ಳಿ. ನೋಡಿ, ಮೊದಲು ನಾವಿಲ್ಲಿ ಫಸ್ಟು ಜೀರಿಗೆನ ಜಜ್ಕೊಂಡು ತಗೊಳ್ಳೋಣ. ಇದಾದಮೇಲೆ ನಾನಿವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಎಷ್ಟು ತೊಗೊಂಡಿರ್ತೀವೋ ಅದರ ಅರ್ಧದಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಇವಾಗ ಉಪ್ಪು ಮತ್ತು ಜೀರಿಗೆ ಎರಡನ್ನೂ ಚೆನ್ನಾಗಿ ಈ ರೀತಿಯಾಗಿ ಜಜ್ಬಿಟ್ಟು ತಗೊಳ್ಳಿ. ಇವಾಗ ನಾನಿಲ್ಲಿ ಒಂದು 8 ರಿಂದ 10 ಹಸಿರು ಮೆಣಸಿಕಾಯಿನ ತೊಗೊಂಡಿದ್ದೀನಿ. ಇದು ಮೀಡಿಯಮ್ ಖಾರ, ಜಾಸ್ತಿ ಖಾರ ಏನೂ ಇರೋದಿಲ್ಲ. ಇಲ್ಲಾಂದರೆ ತಂದಿರುವಂಥ ಮೆಣಸಿಕಾಯಲ್ಲೇ ಸ್ವಲ್ಪ ಎಳೆ ಮೆಣಸಿಕಾಯಿನ ತಗೊಂಡು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ನಾನಿಲ್ಲಿ ಮೆಣಸಿಕಾಯಿನ ತೊಳೆದು ಈ ರೀತಿಯಾಗಿ ಮಧ್ಯಕ್ಕೆ ಸೀಳ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ಎಲ್ಲ ಮೆಣಸಿಕಾಯಿನೂ ಚೆನ್ನಾಗಿ ಈ ರೀತಿಯಾಗಿ ಸೀಳ್ಕೊಂಡು ತಗೊಳ್ಳಿ, ಮೇಲಿಂದ ಕೆಳಗಡೆವರೆಗೂ. ನಾನಿಲ್ಲಿ ಬೀಜನ ತೆಗಿತಾ ಇಲ್ಲ, ಬೀಜ ಸಮೇತನ ಮಾಡಿ ತೋರಿಸ್ತಾ ಇದ್ದೀನಿ. ಮೆಣಸಿಕಾಯಿ ಸ್ವಲ್ಪ ಖಾರ ಇದೆ ಅಂದರೆ ಬೀಜನ ತೆಗೆದು ಮಾಡ್ಕೊಳ್ಳಿ, ಇಲ್ಲಾಂದರೆ ಭಾಳ ಖಾರ ಆಗಿಬಿಡತ್ತೆ. ನೋಡಿ, ಎಲ್ಲ ಮೆಣಸಿಕಾಯಿನೂ ಇದೇ ರೀತಿಯಾಗಿ ಮಧ್ಯಕ್ಕೆ ಸೀಳಿ ತಗೊಳ್ಬೇಕು. ನೋಡಿ, ಇವಾಗ ಎಲ್ಲ ಮೆಣಸಿಕಾಯಿನೂ ಮಧ್ಯಕ್ಕೆ ಸೀಳ್ಕೊಂಡು ತಗೊಂಡಿದ್ದೀನಿ. ಇವಾಗ ನಾನಿಲ್ಲಿ ಜೀರಿಗೆ ಮತ್ತು ಉಪ್ಪು ಜಜ್ಜಿದ್ವಿ ನೋಡಿ, ಅದನ್ನು ಇವಾಗ ಈ ರೀತಿಯಾಗಿ ಮೆಣಸಿಕಾಯಿಗೆ ಹಾಕ್ಕೊಳ್ಬೇಕು. ಪೂರ್ತಿ ಮೇಲಿಂದ ಕೆಳಗಡೆವರೆಗೂ ಸ್ವಲ್ಪ ಜಾಸ್ತಿ ಅನ್ನೋಂಗೆ ಹಾಕ್ಕೊಳ್ಳಿ. ನೋಡ್ತಾ ಇದ್ದೀರಲ್ವ, ಎಲ್ಲ ಮೆಣಸಿಕಾಯಿಗೂ ಅಷ್ಟೇ ಇದೇ ರೀತಿಯಾಗಿ ಹಾಕ್ಕೊಳ್ತಾನೆ ಬರಬೇಕು. ತಂದಿರುವಂಥ ಮೆಣಸಿಕಾಯಲ್ಲಿ ಸ್ವಲ್ಪ ಎಳೆ ಮೆಣಸಿಕಾಯಿನ ತಗೊಂಡು ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ಮೆಣಸಿಕಾಯಿಗೆ ಜೀರಿಗೆ ಮತ್ತು ಉಪ್ಪನ್ನು ತುಂಬಿ ಬಜ್ಜಿನ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಮೆಣಸಿನ್ಕಾಯಿ ಬಜ್ಜಿ ನಾನು ಯಾವ ರೀತಿ ಮಾಡೋದು ಅಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ, ನೋಡಿ ಚೆಕ್ ಮಾಡಿ. ನೋಡಿ, ಎಲ್ಲ ಮೆಣಸಿಕಾಯಿಗೂ ಇದೇ ರೀತಿಯಾಗಿ ಉಪ್ಪು ಜೀರಿಗೆನ ತುಂಬಿಕೊಂಡ್ರೆ ಆಯಿತು. ಇದೇ ರೀತಿ ನೀವು ಬೆಂಡೆಕಾಯಿಗೂ ಸಹ ಮಾಡ್ಕೊಳ್ಬೋದು. ಉಪ್ಪು ಜೀರಿಗೆನ ತುಂಬಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಇವಾಗ ನಾನಿಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ರಿಂದ 4 ಚಮಚ ಆಗುವಷ್ಟು ಎಣ್ಣೆನ ಈ ರೀತಿಯಾಗಿ ಪ್ಯಾನ್ಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ಒಂದೊಂದೇ ಮೆಣಸಿಕಾಯಿನ ಈ ರೀತಿಯಾಗಿ ಹಾಕ್ಕೊಳ್ತಾ ಬೇಯಿಸ್ಕೊಳ್ಬೇಕು. ಉರಿನ ಆದಷ್ಟು ಲೋ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಗೊಳ್ಳಿ. ಮೆಣಸಿಕಾಯಿನ ಮಧ್ಯಕ್ಕೆ ಸೀಳುವಾಗ ಆದಷ್ಟು ಜಿಗ್ಜಾಗ್ ಚಾಕು ಇರುತ್ತೆ ನೋಡಿ, ಅದನ್ನು ಬಳಸಿ ನೀಟಾಗಿ ಕಟ್ ಆಗುತ್ತೆ. ನೋಡಿ, ಒಂದು ಸೈಡೆಲ್ಲ ಚೆನ್ನಾಗಿ ಬೆಂದಾದಮೇಲೆ ಇವಾಗ ಮತ್ತೆ ಈ ರೀತಿಯಾಗಿ ಹೊಳಿಸಿ ಬೇಯಿಸ್ಕೊಳ್ತಾ ಇದ್ದೀನಿ. ಉಪ್ಪು ಮತ್ತು ಜೀರಿಗೆ ಪುಡಿನ ಸ್ವಲ್ಪ ಜಾಸ್ತಿ ಅನ್ನೋಂಗೆ ಹಾಕ್ಕೊಳ್ಬೇಕು, ಯಾಕಂದರೆ ಫ್ರೈ ಮಾಡುವಾಗಲೇ ಅರ್ಧ ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ನೋಡಿ, ಉರಿನ ಆದಷ್ಟು ಲೋ ಫ್ಲೇಮ್ನಲ್ಲೇ ಇಲ್ಲ ಅಂದರೆ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇದರಲ್ಲಿ ಸ್ವಲ್ಪ ಹಸಿ ವಾಸನೆ ಇರಬಾರ್ದು, ಹಾಗೆಯೇ ಹಸಿಯಾಗಿರಬಾರ್ದು. ನೋಡಿ, ಪೂರ್ತಿಯಾಗಿ ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ಚೆನ್ನಾಗಿ ಹೊಳಿಸಿ ಬೇಯಿಸ್ಕೊಳ್ಬೇಕು. ಸ್ವಲ್ಪ ಹಸಿಯಾಗಿದ್ರೂ ಚೆನ್ನಾಗಿ ಬರೋದಿಲ್ಲ. ನೋಡಿ, ಈ ರೀತಿಯಾಗಿ ಪೂರ್ತಿಯಾಗಿ ಫ್ರೈ ಮಾಡ್ಕೊಂಡು ತಗೊಳ್ಳಿ. ಮೆಣಸಿನ್ಕಾಯಿ ಫ್ರೈ ಮಾಡುವಾಗ ಪೂರ್ತಿ ಘಾಟ ಇದ್ದರೆ ಪೂರ್ತಿ ಖಾರವಾಗಿರುವಂಥ ಮೆಣಸಿನ್ಕಾಯಿ ಇದೆ ಅಂತ ಗೊತ್ತಾಗುತ್ತೆ. ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡು ತಗೊಳ್ಳಿ. ಇವಾಗ ನಾನಿಲ್ಲಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇದಾಗಿದೆ. ಇವಾಗ ನಾನಿಲ್ಲಿ ಅದೇ ಪ್ಯಾನ್ಗೆ ಸ್ವಲ್ಪ ಮೊಳಕೆ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ, ಹೆಸರು ಕಾಳಿನ ಮೊಳಕೆ ಕಾಳು. ಇದಕ್ಕೆ ನಾನು ಎಕ್ಸ್ಟ್ರಾ ಎಣ್ಣೆನ ಹಾಕ್ಕೊಳ್ತಾ ಇಲ್ಲ, ಯಾಕಂದರೆ ನಾವು ಆವಾಗಲೇ ಮೆಣಸಿನ್ಕಾಯಿನ ಫ್ರೈ ಮಾಡಿದ್ವಿ ನೋಡಿ, ಅದೇ ಎಣ್ಣೆ ಸ್ವಲ್ಪ ಜಾಸ್ತಿ ಅನ್ನೋಂಗೆ ಉಳ್ಕೊಂಡಿದೆ. ಇವಾಗ ಉರಿನ ಆದಷ್ಟು ಲೋ ಫ್ಲೇಮ್ನಲ್ಲೇ ಇಟ್ಟು ಚೆನ್ನಾಗಿ ಇದು ಕ್ರಿಸ್ಪ್ ಆಗಬೇಕು ನೋಡಿ, ಅಲ್ಲಿವರೆಗೂ ಇದನ್ನು ಇದೇ ರೀತಿಯಾಗಿ ಬಾಡಿಸ್ಕೊಳ್ತಾನೆ ಬೇಯಿಸ್ಕೊಳ್ಬೇಕು. ಮೊಳಕೆ ಕಾಳಿನ ಹೆಸರು ಕಾಳು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆ ಹಸಿಯಾಗಿರುವಂಥ ಮೊಳಕೆ ಕಾಳನ್ನು ತಿನ್ನಲಿಕ್ಕೆ ಅಷ್ಟೊಂದು ಇಷ್ಟಪಡದೇ ಇರೋರು ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ತಿನ್ನಿ, ತುಂಬಾ ರುಚಿಯಾಗಿರುತ್ತೆ. ಸ್ವಲ್ಪ ಕ್ರಿಸ್ಪಾಗಿ ಆದಷ್ಟು ಚೆನ್ನಾಗಿ ಇದನ್ನು ಕ್ರಿಸ್ಪ್ ಅನ್ನೋಂಗೆ ಹುರ್ಕೊಳ್ಬೇಕು, ಚೆನ್ನಾಗಿರುತ್ತೆ. ಇವಾಗ ನಾನಿಲ್ಲಿ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಸ್ವಲ್ಪ ಅಚ್ಚ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕಿದ್ರೆ ಸಾಕು. ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಒಗ್ಗರಣೆ ಕೊಡೋದೇನು ಬೇಡ. ನಾವು ಆವಾಗಲೇ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಂಡಿದ್ವಿ ನೋಡಿ, ಆವಾಗಲೇ ಸ್ವಲ್ಪ ಎಣ್ಣೆ ಹಾಗೆಯೇ ಜೀರಿಗೆ ಇತ್ತು ನೋಡಿ, ಅಷ್ಟು ಮಸಾಲೆ ಸಾಕಾಗುತ್ತೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ ಹಾಗೆ ಧನಿಯಾ ಮಸಾಲ ಯಾವುದೂ ಬೇಡ. ತುಂಬಾ ಸಿಂಪಲ್ಲಾಗಿ ಈ ರೀತಿಯಾಗಿ ಉಪ್ಪು ಖಾರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಲೂಗಡ್ಡೆ ಹಾಗೆ ಬದನೆಕಾಯಿ ಇದ್ದರೆ ಅದಕ್ಕೆ ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿರುತ್ತೆ. ಈ ಕಾಳುಗಳಿಗೆಲ್ಲ ಮಸಾಲೆ ಹಾಕಿದರೆ ಅಷ್ಟೊಂದು ರುಚಿಯಾಗಿ ಬರೋದಿಲ್ಲ.
ಊಟದ ಜೊತೆ ಈ ರೀತಿಯಾಗಿ ಖಾರವಾಗಿ ಹಾಗೆ ಕ್ರಿಸ್ಪ್ ಆಗಿರುವಂಥ ಯಾವುದಾದ್ರೂ ಸೈಡ್ ಡಿಶ್ ಇದ್ದರೆ ಊಟ ಒಂದು 4 ತುತ್ತು ಜಾಸ್ತಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ನಾನಿಲ್ಲಿ ಬದನೆಕಾಯಿ ಪಲ್ಯನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಬದನೆಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ನೋಡಿಲ್ಲ ಅಂದರೆ ಪ್ಲೇಲಿಸ್ಟಲ್ಲಿರುತ್ತೆ ನೋಡಿ, ಚೆಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಬಟನನ್ನು ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಹಾಗೆಯೇ ಮತ್ತಷ್ಟು ಹೊಸ ರೆಸಿಪಿಗಾಗಿ ವರ್ಣಿಕಾ ಅಡುಗೆ ಮನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.